ಶ್ರೀ ಗುರುಭ್ಯೋ ನಮಃ. ಮಾಘ ಹುಣ್ಣಿಮೆ ದಿನ ಬಹಳ ವಿಶೇಷವಾಗಿದೆ. ಯಾಕೆಂತಂದರೆ ಮಾಘ ಸ್ನಾನದ ಕೊನೆಯ ದಿನವಾಗಿದೆ. ಆಕಾಮಾವೇ ಕೋನ ಸ್ನಾತಃ ಎನ್ನುವಂತಹ ಪ್ರಸಿದ್ಧ ಶ್ಲೋಕದಂತೆ ಮಾಘ ಸ್ನಾನಕ್ಕೆ ಬಹಳ ಪ್ರಾಶಸ್ತ್ಯವನ್ನ ಕೊಟ್ಟಿದ್ದಾರೆ ಪುರಾಣ ಇತಿಹಾಸಗಳಲ್ಲಿ. ಅದರಿಂದಾಗಿ ಇಂತಹ ಮಾಘ ಸ್ನಾನದ ಕೊನೆಯ ದಿನವಾದ್ದರಿಂದಾಗಿ ಇಂದಿನ ದಿನ ವಿಶೇಷ ದಾನವನ್ನ ಮಾಡಬೇಕು ಅಂತ ಪುರಾಣ ಹೇಳಿದೆ. ಮಾಡಿದರೆ ಅದರ ಫಲ ಏನು, ಅದಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಹೇಳ್ತಾ ಇದೆ. ವೈಶಾಖೆ ಕಾರ್ತಿಕೆ ಮಾಘೆ ಪೂರ್ಣಿಮಾತು ಮಹಾಫಲ ದತ್ತಾನಾಮಿಹ ದಾನಾನಾಂ ಫಲಂ ಶತಗುಣಂ ಭವೇತ್ ಎಂಬುದಾಗಿ. ಇವತ್ತು ನಾವು ಯಾವುದೇ ದಾನವನ್ನು ಮಾಡಿದ್ರೂ ಕೂಡ ಅದು ಮಹತ್ ಫಲವನ್ನ ಕೊಡುತ್ತೆ. ಅದರಿಂದಾಗಿ ಸಾಧಕರು ತಮ್ಮ ಶಕ್ತಿಗೆ ಅನುಗುಣವಾಗಿ ಇವತ್ತು ದಾನವನ್ನ ಮಾಡಬೇಕು. ಕೆಲವರು ಇವತ್ತು ಕುಲಧರ್ಮ ಆಚರಣೆಯನ್ನು ಮಾಡ್ತಾರೆ. ಮತ್ತೆ ವರ್ಷದ 3 ವ್ಯಾಸ ಪೂರ್ಣಿಮೆಗಳಲ್ಲಿ ಇದು ಕೂಡ ಒಂದು ವ್ಯಾಸ ಪೂರ್ಣಿಮೆ ಆಗಿದೆ. ಇವತ್ತು ವಿಶೇಷವಾಗಿ ವೇದವ್ಯಾಸ ದೇವರ ಪೂಜೆಯನ್ನ ಮಾಡಬೇಕು. ಇಂತಹ ಮಾಘ ಮಾಸದ ಹುಣ್ಣಿಮೆಯನ್ನ ಭಾರತ ಹುಣ್ಣಿಮೆ ಅಂತಲೂ ಕೂಡ ಕರೀತಾರೆ. ಈ ಹುಣ್ಣಿಮೆಯ ದಿನ ಕೃಷ್ಣರಾಧೆಯರ ಈ ರಾಸ ನೃತ್ಯ ಗೀತ ಇದೆಲ್ಲ ಏನಿದೆ ಇದನ್ನೆಲ್ಲ ನಾಟಕ ಮಾಡ್ತಾ ರಾತ್ರಿಯನ್ನ ಹಾಗೇ ಕಳೆಯುತ್ತಾರೆ. ಅಂತಹ ಒಂದು ಪದ್ಧತಿ ಇವತ್ತು ಕೂಡ ಬೃಂದಾವನ, ಮಥುರಾ, ದ್ವಾರಕಾ ಇತ್ಯಾದಿ ಉತ್ತರ ಭಾರತದ ದೇಶಗಳಲ್ಲಿ ನಾವು ನೋಡ್ಬೋದು.